ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟೆಕಲ್ಲೂರು ಗ್ರಾಮದ ಬಳಿ ಇರುವ ಪ್ರಸಿದ್ಧ ಪುರಾತನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪೂಜೆ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಪ್ರತಿಷ್ಠೆಯ ಸಂಘರ್ಷ ಏರ್ಪಟ್ಟಿದ್ದು ಪರಿಸ್ಥಿತಿ ತಿಳಿಗೊಳಿಸಲು ತಾಲೂಕು ಆಡಳಿತ ಮುಂದಾಗಿದೆ. ಡಿಸೆಂಬರ್ 30ರಂದು ನಡೆಯಲಿರುವ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲು ಎರಡು ಪ್ರತ್ಯೇಕ ಗುಂಪುಗಳು ಸಜ್ಜಾಗಿವೆ. ಎರಡು ಗುಂಪುಗಳ ಪ್ರತ್ಯೇಕ ಟ್ರಸ್ಟ್ ಸಹ ರಚಿಸಿಕೊಂಡಿದ್ದು ಒಬ್ಬರಿಗಿಂತ ಒಬ್ಬರು ಪೈಪೋಟಿಗೆ ಬಿದ್ದವರಂತೆ ಪ್ರತ್ಯೇಕ ಪೂಜೆ ಹಾಗೂ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲು ಮುಂದಾಗಿದ್ದಾರೆ. ಈ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆಯೇ ತಹಸೀಲ್ದಾರ್ ಸುಧೀಂದ್ರ ಅವರು ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಿದ ಅಧಿಕಾರಿಗಳು ದೇವಾಲಯವು ಸರ್ಕಾರಿ ಬಿ ಖರಾಬು ಜಾಗದಲ್ಲಿ ನಿರ್ಮಾಣವಾಗಿರುವುದರಿಂದ ಇದನ್ನು ಶೀಘ್ರದಲ್ಲೇ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಈ ಬಾರಿಯ ವೈಕುಂಠ ಏಕಾದಶಿಯನ್ನ 4 ಗ್ರಾಮಗಳ ಮುಖಂಡರು ಒಟ್ಟಾಗಿ ಸುಸೂತ್ರವಾಗಿ ನೆರವೇರಿಸಬೇಕು. ಪ್ರತ್ಯೇಕ ಊಟದ ವ್ಯವಸ್ಥೆಗಾಗಿ ಹಾಕಲಾಗಿರುವ ಪೆಂಡಾಲ್ಗಳನ್ನು ತಕ್ಷಣ ತೆರವುಗೊಳಿಸಬೇಕು. ಭಕ್ತರು ತರುವ ಪ್ರಸಾದವನ್ನ ದೇವಾಲಯಕ್ಕೆ ನೀಡಬೇಕು. ಪುರೋಹಿತರೇ ಅದನ್ನ ವಿತರಿಸಲಿದ್ದಾರೆ. ಒಂದು ವೇಳೆ ಎರಡು ಗುಂಪುಗಳ ಪ್ರತ್ಯೇಕ ವ್ಯವಸ್ಥೆ ಮಾಡಿ ಗೊಂದಲ ಸೃಷ್ಟಿಸಿದರೆ ಸ್ಥಳದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಪೂಜೆ ನಡೆಸಲು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರ್ ಎಚ್ಚರಿಸಿದ್ದಾರೆ. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ದೇವಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ದೇವಸ್ಥಾನ ಖರ್ಚಿಗೆ ಬಳಸಬಹುದು, ಓಪನ್ ಆಗಿರುತ್ತೆ, ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ, ಏನಕ್ಕಾದ್ರೂ ಬೇಕಾದ್ರೆ ಬಳಸಬಹುದು. ಆ ಥರದ ವ್ಯವಸ್ಥೆ ಮಾಡೋಣ. ಒಂದು. ಎರಡನೇದು, ಸಂಪೂರ್ಣವಾಗಿ ಇದು ನಂದು ಅಂತ ಯಾವತ್ತಿಗೂ ಯಾರು ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಬೇಕಾದ್ರೆ ಒಂದು ದೊಡ್ಡ ಬೋರ್ಡ್ ಮಾಡಿಸ್ಬಿಟ್ಟು ಯಾರ್ಯಾರೇನೇನು ಕಾಂಟ್ರಿಬ್ಯೂಷನ್ ಬರ್ತೀರಿ ಎಲ್ಲ ಬರ್ದಿಟ್ಬೇಡ. ಉಳಿದಿದ್ದೆಲ್ಲ ವಿಷಯಗಳು ಸರ್ಕಾರದ ಜಮೀನಲ್ಲಿ ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಆದಷ್ಟು ಶಾರ್ಟ್ಲಿ ಸರ್ಕಾರದ ಪ್ರಕಾರ ಏನೇನು ಮಾಡಬೇಕೆಲ್ಲ ನಾನು ಮಾಡ್ತೀನಿ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.